Karnataka, the pride of Karnataka, the first crown diamond of Karnataka, Aryabhatta National Giants International Award winner, 18 years foreign trip achiever, and also 20 years experience ನಮ್ಮ ಜೊತೆ ಈ ತರ ಟ್ರೈನಿಂಗ್ ಆಗಿ ನಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. Sir, we welcome you to today's program, sir. Okay, thank you very much, Varsha. Thank you, one and all. And dream big, start small, act now. It's very nice. You must have a very big dream. Sky's limit. So that have a big dream, but start with a small, step by step, one step and sextant. There's a star, ruby, and diamond, executive, double, triple, like that. So, but you have to start the act now. ಇವತ್ತೇ ಈಗಿನ ಇವಾಗಲೇ ಅದನ್ನ acting start ಮಾಡಿದ್ರೆ ಮಾತ್ರ you will reach the goal and the dream. Thank you very much, the court. Thank you very much. Yeah, good morning once again. ಬೆಳಗಿನ ಇವತ್ತಿನ ಪ್ರೋಗ್ರಾಮ್ಗೆ ಪ್ರತಿಯೊಬ್ಬರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇನ್ಸ್ಟೆಡ್ ಆಫ್ ಭೂಮಿಕಾ ವರ್ಷ ಅವರು ಬಂದಿದ್ದಾರೆ. ಸೊ ಟೀಮ್ ವರ್ಕ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿನ್ನೆ ನಾವು ಹೆಲ್ತ್ ವೈಸ್ ಡಿಎಕ್ಷನ್ ನಾವು ಹೆಲ್ತ್ ವೈಸ್ ಯಾಕೆ ತಗೊಳ್ಬೇಕು ಅಂತ, ಯಾಕೆ ನಾವು ಎಲ್ಲ ನಾವು ಕೋಟ್ ಮಾಡಿದ್ವಿ, ಎಷ್ಟೆಷ್ಟು ನಾವು ಪ್ರಾಬ್ಲಮ್ ಬಾಡಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಅದನ್ನ ಹೇಗೆ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಡಿಎಕ್ಷನ್ ಪ್ರಾಡಕ್ಟ್ ಹೇಗೆ ಹೆಲ್ಪ್ ಆಗ್ತದೆ, ಸೊ ಅದನ್ನ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತಿನ ಪ್ರೋಗ್ರಾಮ್ ನಾವು ಯಾಕೆ ಇದನ್ನ ಬಿಸ್ನೆಸ್ ಆಗಿ ಮಾಡಬೇಕು, ಬಿಸ್ನೆಸ್ ಆಗಿ ನಾವು ಯಾಕೆ ತಗೋಬೇಕು, ಅದರಿಂದ ನಾವು ಹೇಗೆ ನಮ್ಮ ಬಿಸ್ನೆಸ್ ಇಂದ ಅಂದ್ರೆ ನಮ್ಮ ಏನು ಪ್ರಾಬ್ಲಮ್ಸ್, ಎಷ್ಟೋ ಜನ ಇವತ್ತು ನಾವು ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ, ಆ ಪ್ರಾಬ್ಲಮ್ ಅನ್ನ ಹೇಗೆ ಹೊರಗೆ ಬರಬಹುದು ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಹೇಗೆ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ. ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ once again ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಪ್ರೋಗ್ರಾಮ್ಗೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಪ್ರೋಗ್ರಾಮ್ ಡಿಎಕ್ಷನ್ ಬಿಸ್ನೆಸ್ ಆಗಿ ನಾವು ಯಾಕೆ ಮಾಡ್ಬೇಕಷ್ಟೇ, ಇದನ್ನ ನಾವು ಯಾಕೆ ಬಿಸ್ನೆಸ್ ಆಗಿ ಮಾಡಬೇಕು. ಹೆಲ್ತ್ ವೈಸ್ ತುಂಬಾ ಜನ ತಗೊಳ್ತಾ ಇದ್ದಾರೆ, ಬೇಕಾದಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸೀರಿಯಸ್ ಆಗಿ ಜನ ಬಿಸ್ನೆಸ್ ಆಗಿ ಇದನ್ನ ಇನ್ನೂ ತಗೊಳ್ತಾ ಇಲ್ಲ. ಸೊ ಯಾಕಂತ ಹೇಳಿದ್ರೆ ಅವರಿಗೆ ಅದು ಅಗತ್ಯ ಇಲ್ವೋ, ಅಥವಾ ಅದಕ್ಕೆ ನೆಸೆಸಿಟಿ ಇಲ್ವೋ, ಅಥವಾ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ವಾ, ಸೋ ಮೆನಿ ಥಿಂಗ್ಸ್ ಇನ್ ದಟ್. ಸೊ ನಾನು ಹೇಳುದು ನಿಮ್ಗೆ, ಪ್ರತಿಯೊಬ್ರು ಜೀವನಕ್ಕೋಸ್ಕರ ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಾರೆ. ಮ್ಯಾಕ್ಸಿಮಮ್ ಜನ ಕೆಲಸ ಮಾಡ್ತಾರೆ, ಜಾಬ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಜನ ಅವರ ವೃತ್ತಿಯನ್ನ, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅವರ ವೃತ್ತಿಯನ್ನ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಬಿಸ್ನೆಸ್ ಅನ್ನ ಮಾಡ್ತಾರೆ, ಇನ್ನು ಕೆಲವರು ಅಗ್ರಿಕಲ್ಚರ್ ಅನ್ನು ಮಾಡ್ತಾರೆ. ಆದ್ರೆ ಇದರಲ್ಲಿ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಮ್ ಪಾರ್ಟ್ ಆಫ್ ಪೀಪಲ್ ಸಕ್ಸಸ್ ಅದರಲ್ಲಿ ಕಾಣ್ಬಹುದು. ಆದ್ರೆ ತುಂಬಾ ಜನ ಓನ್ಲಿ ಜೀವನವನ್ನು ಸಾಕ್ತಾ ಇರ್ತಾರೆ, ಏನು ಜೀವನದಲ್ಲಿ ಅವರು ಬೇಕು ಅದು ಅವರಿಗೆ ಸಿಗುವುದಿಲ್ಲ, ಓನ್ಲಿ ಜೀವನವನ್ನ ಕೊಂಡೋಗ್ತಾ ಇರ್ತಾರೆ. ಸೊ ಆ ವರ್ಷ ರೆಕಾರ್ಡ್ ಕೊಳ್ಳಿಲ್ಲ ಕಾಣ್ತದೆ ನೋಡಿ. ವರ್ಷ ಅವರೇ? ಎಸ್ ಸರ್, ಅನಿಲ್ ಸರ್, ಗೋಪಿನಾಥ್ ಸರ್ ಮಾಡ್ತಿದ್ದಾರೆ ಸರ್, ನಿಮ್ಗೂ ಕೊಟ್ಟಿದ್ದೀನಿ ಸರ್ ಇವಾಗ. ಹೌದಾ? ಎಸ್. ಸ್ಲೈಡ್ ಏನೋ ಆ ಕಡೆ ಈ ಕಡೆ ಆಯ್ತಲ್ಲ ಒಂದ್ಸಲ, ಕರೆಕ್ಟ್ ಕಾಣ್ತಾ ಇಲ್ಲ ಅಲ್ವಾ? ಸರ್ ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕು ಸರ್. ಅದು ಮಾಡ್ಲಿಕ್ಕೂ ದಟ್ ಎಲಿಜಿಬಿಲಿಟಿ ಕಾಣುತ್ತೆ. ಸ್ಟಾಪ್ ಮಾಡಿ ಬರ್ತೀನಿ ಒಂದು ಮಿನಿಟ್. ಎಸ್ ಸರ್. It is okay now.
Okay. ಓಕೆ, ಟೆಕ್ನಿಕಲ್ ಇಶ್ಯೂ ಇದೆ, ಮತ್ತೆ ಜಾಯಿನ್ ಆಗ್ತಾರೆ. ಅಂಡ್ ಆಲ್ಸೋ ಥ್ಯಾಂಕ್ ಯು ಭೂಮಿಕಾ, ಅವರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ಅವರು ನಮ್ಮ ಮೀಟಿಂಗ್ ಅನ್ನ ನಡೆಸ್ಕೊಳ್ತಿದ್ದಾರೆ, ಲಾಗಿನ್ ಆಗಿ ಕೊಟ್ಟಿದ್ದಾರೆ. ಬಟ್ ಡಿಸ್ಟರ್ಬೆನ್ಸ್ ಇರೋದ್ರ ಕಾರಣ ಹೋಸ್ಟಿಂಗ್ ನಾವು ಮಾಡ್ತಿದ್ದೀವಿ. ಇನ್ನೊಂದು 2 ಡೇಸ್ ಅಲ್ಲಿ ಅವ್ರು ನಮ್ಗೆ ರೀಜಾಯಿನ್ ಆಗ್ತಾರೆ. ಇವತ್ತಿನ ಪ್ರೋಗ್ರಾಮ್ಗೆ ನಿಮ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಶುಭೋದಯಗಳು. ಇವತ್ತಿನ ನನ್ನ ಪ್ರೋಗ್ರಾಮ್ ರೆಕಾರ್ಡಿಂಗ್ ಓಕೆ. ಇವತ್ತಿನ ಪ್ರೋಗ್ರಾಮ್ ಇದೆಯಲ್ಲ, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್. ಯಾಕಂದ್ರೆ ನಿನ್ನೆ ನಾವು ಪ್ರೋಗ್ರಾಮ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಯಾಕೆ DXN ಪ್ರಾಡಕ್ಟ್ ಅನ್ನ ನಾವು ಉಪಯೋಗ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ ಅಂತ ನಾವು ನಿನ್ನೆ ತಿಳ್ಕೊಂಡಿದೀವಿ. ಬಟ್ ಇವತ್ತಿನ ಈ ಇದರಲ್ಲಿ ಈ DXN ಬಿಸ್ನೆಸ್ ಅನ್ನ ನಾವು ಯಾಕೆ ಮಾಡ್ಬೇಕು, ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ತಿಳ್ಕೊಬೇಕಾಗಿದೆ. ಇವತ್ತು ಪ್ರಪಂಚದಲ್ಲಿ ಸುಮಾರು DXN ಗೆ 1 ಕೋಟಿ ಜನ ಜಾಯಿನ್ ಆಗಿದ್ದಾರೆ. ಬೇಕಾದಷ್ಟು ಜನ ಇವತ್ತು ಶ್ರೀಮಂತರಾಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಹಂತಗಳಿದೆ. ದಟ್ ಇಸ್ ದ ಕ್ರೌನ್ ಡೈಮಂಡ್ ಅಂಡ್ ಕ್ರೌನ್ ಅಂಬಾಸಿಡರ್ ಹಂತವನ್ನು ಸಾಧಾರಣ 40ಕ್ಕೂ ಜಾಸ್ತಿ ಜನ ಇವತ್ತು ಕ್ರೌನ್ ಅಂಬಾಸಿಡರ್ ಪ್ರಪಂಚದಲ್ಲಿ DXN ಅಲ್ಲಿ ತಗೊಂಡು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಬೇಕಾದಷ್ಟು ವೆಲ್ತ್ ಅನ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಕೂಡ ಇದನ್ನ ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಂಡ್ರೆ, ಸೊ ಈ ಬಿಸ್ನೆಸ್ ಅಲ್ಲಿ ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೂ ಸಹ ಸಾಧ್ಯ ಇದೆ. ಸೊ ಅದರಿಂದ ಇಟ್ ಇಸ್ ಎ ಲೀಗಲ್, ಎಥಿಕಲ್ ಅಂಡ್ ಮಾರಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಈ ಬಿಸ್ನೆಸ್ ಅನ್ನ ನಾವು ಯಾಕೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅದೇ ನಮ್ಗೆ ಬಂದಿರೋ ಕ್ವಶನ್ ಮಾರ್ಕ್. ಸೊ ಅದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ, ಹೇಗೆ ಸೀರಿಯಸ್ ಆಗಿ ಇದನ್ನ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ವೈ DXN? DXN ಅಲ್ಲಿ ನಿಮ್ಗೆ ವೆಲ್ತ್ ವೈಸ್ ಬಂದಾಗ ನಮ್ಗೆ ಸಾಲ ಮುಕ್ತ ಜೀವನ, ಯಾರಿಗೆಲ್ಲ ಸಾಲ ಮುಕ್ತ ಜೀವನ ಬೇಕು, ಸೊ ಜಸ್ಟ್ ನೀವು ಇದಕ್ಕೆ ಈ DXN ಗೆ ಪ್ಲಗ್ ಆಗ್ಬೇಕು. ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ, ಯಾವ ರೀತಿಗೆಲ್ಲ ಜನ ಇದ್ದಾರೆ, ಯಾವ ರೀತಿ ಜನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ಅಂತ ಹೇಳಿದ್ರೆ ನಮ್ಗೆ ಸೆಕ್ಯೂರಿಟಿ ಬೇಕು, ಸೊ ಸಾರಿ ವೆಲ್ತ್ ಬೇಕು. ಸೊ ಈಗ ನಾವು ಸಾಧಾರಣ 99% ನಾವು ಜೀವನ ಯಾಕೆ ಮಾಡ್ತಿಗೋಸ್ಕರ, ಹಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಟೈಪ್ ಅಲ್ಲಿ ಜನ ಬೇರೆ ಬೇರೆ ವೃತ್ತಿಯಲ್ಲಿ ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ, ಬೇರೆ ಬೇರೆ ವ್ಯವಸಾಯದಲ್ಲಿ ಅಥವಾ ಬೇರೆ ಬೇರೆ ಉದ್ಯಮದಲ್ಲಿ ಇದ್ದಾರೆ. ಸೊ ಟೋಟಲ್ ಇಂಟೆನ್ಷನ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅವರು ಹಣವನ್ನ ಗಳಿಸ್ಬೇಕು, ಅದರಿಂದ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಇರ್ತಾರೆ. ಸೊ ಅದರಲ್ಲಿ ಇನ್ನೊಂದು ಅಂದ್ರೆ ಜನರಿಗೆ ಸೆಕ್ಯೂರಿಟಿ ಬೇಕು, ಭದ್ರತೆಯನ್ನ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಜನ ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾರೆ, ಇನ್ನು ಸ್ವಲ್ಪ ಸೆಕ್ಯೂರಿಟಿ ನಮ್ಗೆ ಸಿಗ್ಬಹುದು ಅಂತ. ಸೊ ಸೆಕ್ಯೂರಿಟಿಯನ್ನು ನೋಡ್ತಾ ಪ್ರತಿಯೊಂದು ಕಡೆನೂ ನಾವು ಸೆಕ್ಯೂರಿಟಿ ನೋಡ್ತಾ ಇರ್ತೀವಿ, ಸೆಕ್ಯೂರಿಟಿ ಉಂಟಾ ಇದರಲ್ಲಿ ಅಂತ. ಸೊ ಈಗ ಎಲ್ಲಾದ್ರೂ ಹಣ ಎಲ್ಲೆಲ್ಲೂ ಇಡೋದಿಲ್ಲ, ನಾವು ಬ್ಯಾಂಕಲ್ಲೇ ಇಡ್ತೀವಿ ಹಣ ಸೆಕ್ಯೂರಿಟಿಗೋಸ್ಕರ. ನೆಕ್ಸ್ಟ್ ಅಂದ್ರೆ ಫ್ರೀಡಮ್. ಎಷ್ಟು ಜನರಿಗೆ ಇಲ್ಲಿ ಫ್ರೀಡಮ್ ತಗೊಂಡಿದ್ದೀರಿ, ಕುತ್ಕೊಂಡಿದ್ದೀರಿ, ಫ್ರೀಡಮ್ ಅವರಿದ್ದಾರೆ. ಸೊ ಇಲ್ಲಿ ನೀವು 50ಕ್ಕೂ ಜಾಸ್ತಿ ಜನ ಇರ್ಬೋದು. ಸೊ 59 ಜನ ಇದ್ದೀರಿ ಇಲ್ಲಿ. 59 ಜನರಲ್ಲಿ ಎಷ್ಟು ಜನರಿಗೆ ನೀವು ಫ್ರೀಡಮ್ ತಗೊಂಡಿದ್ದೀರಿ? ನೀವು ರಾಜಕೀಯವಾಗಿ ಫ್ರೀಡಮ್ ತಗೊಂಡಿರ್ಬೋದು 1947 ಅಲ್ಲಿ, ಆದ್ರೆ ನಾನು ಹೇಳೋದು ನಿಮ್ಗೆ ಆರ್ಥಿಕವಾಗಿ ನೀವು ಫ್ರೀಡಮ್ ತಗೊಂಡಿದ್ದೀರಾ? ಸೊ ನಿಮ್ಗೆ ಹೆಲ್ತ್ ಫ್ರೀಡಮ್ ಇದೆಯಾ, ಅಥವಾ ನಿಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಇದೆಯಾ, ಅಥವಾ ಟೆನ್ಷನ್ ಫ್ರೀಡಮ್ ಇದೆಯಾ, ಅಥವಾ ಟೈಮ್ ಫ್ರೀಡಮ್ ಇದೆಯಾ, ಅಥವಾ ಟ್ರಾವೆಲ್ ಫ್ರೀಡಮ್ ಇದೆಯಾ? ಈಗ ನೀವು ಹೇಳಿದಾಗ ಇವತ್ತು ಹೋಗ್ಬೇಕಪ್ಪ, ಒಂದು ಟೂರ್ ಹೋಗ್ಲಿಕ್ಕೆ ಆಗ್ತಾ ಉಂಟಾ? ಅಥವಾ ಇವತ್ತು ಹೋಗ್ಬೇಕು ನನಗೆ ರಜೆ ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ರಜೆ ನಿಮ್ಗೆ ಸಿಗ್ತದಾ? ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ DXN ಮಾಡ್ಲಿಕ್ಕೆ ಆಗ್ತದೆ. ಫ್ರೀಡಮ್ ಬೇಕು ನಮ್ಗೆ. ಸೊ 95% ಆಲ್ ಜನ ಡಿಪೆಂಡೆನ್ಸಿ, ಐದರ್ ಜಾಬ್, ಬಿಸ್ನೆಸ್ ಡಿಪೆಂಡೆನ್ಸಿ ಆಗಿದೆ. ವೇರ್ ಇಸ್ ದ ಇಂಡಿಪೆಂಡೆನ್ಸ್? ನೀವು ಇಂಡಿಪೆಂಡೆಂಟ್ ಆಗ್ಬೇಕು, ಫ್ರೀಡಮ್ ತಗೋಬೇಕು ಅಂತ ಹೇಳಿದ್ರೆ ಜಸ್ಟ್ DXN ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಇವತ್ತು ನೀವು ಟೆನ್ಷನ್, ಯಾರಿಗೆ ಟೆನ್ಷನ್ ಇಲ್ಲ? ಇವತ್ತು 95% ಜನ ಡಿಫ್ರೆಂಟ್ ರೀತಿಯಲ್ಲಿ ಟೆನ್ಷನ್ ಅನ್ನ ಇರ್ತಾರೆ. ಟೆನ್ಷನ್ ಬೇರೆ 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 ರೀತಿಯ ಟೆನ್ಷನ್. ದಟ್ ಇಸ್ ದ ಬಿಸ್ನೆಸ್ ಟೆನ್ಷನ್ ಆಗಿರ್ಬೋದು, ಫ್ಯಾಮಿಲಿ ಟೆನ್ಷನ್ ಆಗಿರ್ಬೋದು, ಎಜುಕೇಶನ್ ಟೆನ್ಷನ್ ಆಗಿರ್ಬೋದು, ಪೊಲಿಟಿಕಲ್ ಟೆನ್ಷನ್ ಆಗಿರ್ಬೋದು, ಡಿಫರೆಂಟ್ ಟೈಪ್ಸ್ ಆಫ್ ಟೆನ್ಷನ್ ಅಲ್ಲಿ ಇದೆ.
ಟೆನ್ಷನ್ ಓರಿಯೆಂಟ್ ಇಂದ ಏನಾಗ್ತದೆ, ಏನ್ ಪ್ರಾಬ್ಲಮ್ ಆಗ್ತದೆ? ಪ್ರೆಷರ್ ಇದೆ, ಟಾರ್ಗೆಟ್ ಪ್ರೆಷರ್, ಇಷ್ಟು ಮಾಡ್ಲೇಬೇಕು, ಇದಾಗ್ಲೇಬೇಕು, ಪ್ರೆಷರ್ ಇಂದ ಏನಾಗ್ತದೆ ನಮ್ಗೆ? ಸೊ ದೆನ್ ಟೈಮ್ ಅಂಡ್ ಬಾಸ್ ಫ್ರೀಡಮ್. ಸೊ ಹಾಗಾಗಿ ವೈ ಡಿಎಕ್ಸನ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಹೌ ಡಿಎಕ್ಸನ್ ತುಂಬಾ ಈಸಿ. ಸೊ ವೈ ಡಿಎಕ್ಸನ್ ನಿಮ್ಗೆ ಫಸ್ಟ್ ಕ್ಲಿಯರ್ ಆಗ್ಬೇಕು. ಯಾಕೆ ನಾನು ಈ ಡಿಎಕ್ಸನ್ ಮಾಡ್ಬೇಕು, ಈ ಬಿಸ್ನೆಸ್ ಅನ್ನು ಯಾಕೆ ಮಾಡ್ಬೇಕು, ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಸ್ ತುಂಬಾ ಈಸಿ. ಎಷ್ಟು ಜನ ಇವತ್ತು ಲೋನ್ ಕಟ್ಬೇಕು? ಡಿಫರೆಂಟ್ ಟೈಪ್ಸ್ ಆಫ್ ಲೋನ್. ಅವರು ಉದ್ಯೋಗದಲ್ಲಿ ಇರ್ತಾರೆ, ಪಿ ಎಫ್ ಕಟ್ತಾ ಹೋಗ್ತಾರೆ. ಸೊ ಏನೋ ಒಂದು ಪ್ರಾಬ್ಲಮ್ ಬರ್ತದೆ, ಆ ಪಿ ಎಫ್ ಮೇಲೆ ಲೋನ್ ತೆಗೆದು ಬಿಡ್ತಾರೆ. ಆ ಲೋನ್ ಪುನಃ ಕಟ್ಲಿಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಸೊ ಇನ್ನು ಎಷ್ಟೋ ಜನ ಇವತ್ತು ಹೆಣ್ಮಕ್ಳು ತಾಯಿ ಮನೆಯಿಂದ ಬರ್ಬೇಕಾದ್ರೆ ಎಷ್ಟೋ ಗೋಲ್ಡ್ ಇಟ್ಕೊಂಡು ಏನೋ ಕಷ್ಟಪಟ್ಟು ಅವರ ತಂದೆ ತಾಯಿ ಕೊಟ್ಟಿರ್ತಾರೆ. ಬಟ್ ಇಲ್ಲೇನಾಗ್ತದೆ, ನಿಮ್ಮ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಇದ್ದ ಗೋಲ್ಡ್ ಅನ್ನ ಬ್ಯಾಂಕ್ ಅಲ್ಲಿ ಇಟ್ಟು, ಸೊ ಏನಾಗ್ತದೆ, ಆಸ್ ಅ ಮ್ಯಾಟರ್ ಆಫ್ ಟೈಮ್ ಅದು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರಾಬ್ಲಮ್ ಅಲ್ಲಿ ಅದು ಆಕ್ಷನ್ ಆಗಿ ಹೋಗ್ಬೋದು. ಎಷ್ಟೋ ಜನರಿಗೆ ನಿಮ್ಗೆ ಕೂತೋರಿಗೆ ಇರ್ಬೋದು ಪ್ರಾಬ್ಲಮ್. ಸೊ ಇದನ್ನ ನೀವು ಯಾಕೆ ಅವರ ಮನಸ್ಸಿನ ಮೇಲೆ ಒಂದು ದೊಡ್ಡ ಪ್ರಭಾವ ಬೀಳ್ತದೆ. ನಮ್ಮ ಮಿಸ್ಟೇಕ್ ಇಂದ, ನಾವು ಮಾಡಿದ ಮಿಸ್ಟೇಕ್ ಇಂದ ಏನೋ ಆಗೋಗ್ತದೆ. ಇದನ್ನ ಹೇಗೆ ಹೊರಗೆ ಬರುದು, ಹೇಗೆ ಹೊರಗೆ ಬರ್ಲಿಕ್ಕೆ ಆಗ್ತದೆ? ಸ್ಟೂಡೆಂಟ್ ಲೋನ್ ಗೊತ್ತಿಲ್ಲದೋ ನಾವು ಮಾಡಿಬಿಡ್ತೀವಿ. ವೆರಿ ಬಿಗ್ ಲೋನ್, ದೊಡ್ಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲೋನ್ ತಗೊಂಡವ್ರಿದೆ ಸ್ಟೂಡೆಂಟ್ ಲೋನ್. ಆದ್ರೆ ಸರಿಯಾಗಿ ನಿಮ್ಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಅದೇ ನಿಮ್ಮ ಮೇಲೆ ಬರ್ಡನ್ ಆಗ್ಬಿಡ್ತದೆ, ದೊಡ್ಡ ಬರ್ಡನ್ ಆಗ್ತದೆ ಇವತ್ತು. ಸೊ ಆದ್ರಿಂದ ಈ ಲೋನ್ ಅನ್ನ ನೀವು ಹೇಗೆ ವರ್ಕ್ ಮಾಡ್ತೀರಿ? ಅಥವಾ ತಂದೆ ತಾಯಿಗೂ ಬರ್ಡನ್ ಆಗಿರ್ಬೋದು. ಮಕ್ಳಿಗೋಸ್ಕರ ಈ ಸ್ಟೂಡೆಂಟ್ ಲೋನ್, ಎಜುಕೇಶನ್ ಲೋನ್ ಮಾಡ್ಬೇಕು. ಸೊ ಸರಿಯಾದ ಕೆಲಸ ಸಿಕ್ಕಿದ್ರೆ ಓಕೆ, ಕೆಲಸ ಸಿಗದಿದ್ರೆ ಸೊ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡಬಹುದಾ? ಸೊ ಹೋಮ್ ಲೋನ್, ಇವತ್ತು ಹೋಮ್ ಲೋನ್ ನೋಡಿ, ತುಂಬಾ ಜನರಿಗೆ ಹೋಮ್ ಲೋನ್ ಬಗ್ಗೆ ತುಂಬಾ ಐಡಿಯಾಸ್ ಇರುವುದಿಲ್ಲ. ಒಂದ್ಸಲ ನಾವು ಮನೆಯನ್ನು ಕಟ್ಬೇಕಂತ ಹೇಳಿ ಕಟ್ತಾರೆ, ಬಟ್ ಲೈಫ್ ಲಾಂಗ್ ಅವರ ಮನೆಗೋಸ್ಕರ ಆ EMI ಕಟ್ತಾನೆ ಇರ್ತಾರೆ. ಮಧ್ಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ನಿಮ್ಗೆ EMI ಕಟ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ನಿಮ್ದಾಗಿರುವುದಿಲ್ಲ. ನಾವು ಅಸೆಟ್ ಅಂತ ತಿಳ್ಕೊಂಡಿರ್ತೀವಿ, ಅದು ನಿಮ್ಗೆ ಲಯಬಿಲಿಟಿಯಲ್ಲಿ ಇರ್ತದೆ, ಅದು ಬ್ಯಾಂಕ್ನವ್ರದ್ದು ಅಸೆಟ್ ಆಗ್ಬಿಡ್ತದೆ. ಸೊ ಹಾಗಾಗಿ ಸೊ ಲೋನ್ಗಳು, ಡಿಫರೆಂಟ್ ಟೈಪ್ಸ್ ಆಫ್ ಲೋನ್. ಮತ್ತೆ ಇದ್ರ ಜೊತೆಗೆ ನಮ್ಗೆ ಬೇರೆ ಬೇರೆ ಲೋನ್, ಕೈಗಡ ಲೋನು, ಫ್ರೆಂಡ್ಸ್ ಲೋನು, ಆ ಕಡೆ ರಿಲೇಟಿವ್ಸ್ ಲೋನು. ಏನಾಗ್ತದೆ ಟೋಟಲಿ ನಿಮ್ಗೆ ಸಾಲ ಉಂಟಲ್ಲ, ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಎಷ್ಟೋ ಜನ ಇವತ್ತು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ನಂಬಲಿಕ್ಕಿಲ್ಲ, ಅಷ್ಟು ಪ್ರಾಬ್ಲಮ್. ಸೊ ನಾವೀಗ ಯೋಚನೆ ಮಾಡ್ಬೇಕು, ಸಾಲ ಇಲ್ಲದ ಜೀವನ ನಡೆಸ್ಬೇಕಂತ. ಸಾಲ ಇಲ್ಲದ ಜೀವನ ನಡೆಸೋದು ಹೇಗೆ ಅಂತ. ಅದಕ್ಕೆ ನಾವು ಇವತ್ತು ನಿಮ್ಗೆ ಇಲ್ಲಿ ಹೇಳ್ತಾ ಇರೋದು, ಡಿಎಕ್ಸನ್ ಯಾಕೆ ಮಾಡ್ಬೇಕಂದ್ರೆ ಡೆಟ್ ಫ್ರೀ ಲೈಫ್, ಸಾಲ ಇಲ್ಲದ ಜೀವನ. ನಾನು ಅದಕ್ಕೋಸ್ಕರನೇ ಬಂದಿರೋದು. ನಮ್ಮ ಸಾಲ ಎಲ್ಲ ನಾವು ನೋಡಿ 2003-4 ಅಲ್ಲಿ ಎಲ್ಲ ಕ್ಲೋಸ್. ಸೊ ನನಗೆ 15 ಲಕ್ಷದ ಸೋಲು. ಅದಕ್ಕೋಸ್ಕರ ಸೀರಿಯಸ್ ನಾನು ಹೇಳುದು, ಯಾರೆಲ್ಲ ನಿಮ್ಗೆ ಸಾಲ ಇದೆ ಎಲ್ಲಾ ಸಾಲವನ್ನು ತೀರಿಸಬಹುದು, ಬಟ್ ನೀವು ಅದಕ್ಕೆ ಸೀರಿಯಸ್ ಆಗಿ ಡಿಎಕ್ಸನ್ ಬಿಸ್ನೆಸ್ ಗೆ ನೀವು ಪ್ಲಗ್ ಆಗ್ಬೇಕು ಅಷ್ಟೇ. ಒಂದು 100 ಕಸ್ಟಮರ್ಸ್ ಅನ್ನು ಮಾಡಿ ನೋಡಿ ಯಾವ ರೀತಿ ಬಿಸ್ನೆಸ್ ಆಗ್ತದೆ ಅಂತೇಳಿ. ಸೊ ಪ್ರತಿಯೊಂದು ಎಷ್ಟು ಸಾಲ ಎತ್ಕೊಂಡಿದ್ರಿ, ಎಲ್ಲ ಸಾಲದಿಂದ ಹೊರಗೆ ಬರ್ಲಿಕ್ಕೆ ನಿಮ್ಗೊಂದು ಅವಕಾಶ ಇದೆ. ಇನ್ನು ವೆಹಿಕಲ್ ಲೋನ್, ಎಷ್ಟೋ ಜನ ಗೊತ್ತಿಲ್ಲದ ವೆಹಿಕಲ್ ಲೋನ್ ಮಾಡಿರ್ತಾರೆ. ವೆಹಿಕಲ್ ಲೋನ್ ಏನಾಗ್ತದೆ, ನೀವು ಒಂದು ಇನ್ಸ್ಟಾಲ್ಮೆಂಟ್, 2 EMI, 3 ಕಟ್ಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡಿಬಿಡ್ತಾರೆ. ಸೀಸ್ ಮಾಡ್ಬಿಟ್ಟು ಆಕ್ಷನ್ ಮಾಡ್ಬಿಟ್ಟು ನಿಮ್ಗೂ ಹಣ ಕಟ್ಟಿದ್ದು ಹೋಯ್ತು, ನಿಮ್ಮ ಹಣನೂ ಹೋಯ್ತು. ಸೊ ವೆಹಿಕಲ್ ಹೋಗ್ಬೋದು, ಬ್ಯಾಂಕ್ ಆಕ್ಷನ್ ತಂದ್ಬಿಡ್ತಾರೆ. ಸೊ ಅದರಿಂದ ನಾವು ಪ್ರತಿಯೊಂದು ಬಜೆಟ್ ನಮ್ದು ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ನಡೀತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ ವೆಹಿಕಲ್ ಬ್ಯಾಂಕ್ನವ್ರು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬಿಲ್ ಗೇಟ್ಸ್ ಅವರು ಒಂದು ಕೋಟ್ ಮಾಡಿದ್ದಾರೆ ನನಗೆ, ಇಫ್ ಯು ಆರ್ ಬಾರ್ನ್ ಪುವರ್ ಇಸ್ ನಾಟ್ ಯುವರ್ ಮಿಸ್ಟೇಕ್. ಈಗ ನೀವು ಎಲ್ಲಿ ಹುಡ್ತಿರೋ, ನಾವೆಲ್ಲಿ ಹುಡ್ತಿರೋ ಅದು ನಮ್ಮ ಕೈಲಿಲ್ಲ, ಅದು ಭಗವಂತನ ಕೈಲಿ ಇರ್ತದೆ. ಸೊ ನಾವು ಬಿಲ್ ಗೇಟ್ಸ್ ಅವರ ಮನೆಯಲ್ಲಿ ಹುಟ್ಬೋದು, ಅಥವಾ ಅಂಬಾನಿ ಅವರ, ಟಾಟಾದವ್ರ ಮನೆ ಹುಟ್ಟಿದ್ರೆ ನಾವು ಲಕ್ಕಿ ಇರ್ಬೋದು. ಅಥವಾ ಎಲ್ಲೋ ಒಂದು ಕಡೆ ಏನೂ ಇಲ್ಲ, ತುಂಬಾ ಅತಿ ಬಡವರ ಅಲ್ಲಿ ಹುಟ್ಬೋದಲ್ಲ. ಸೊ ಅದು ನಮ್ಮ ಮಿಸ್ಟೇಕ್ ಅಲ್ಲ. ಬಟ್ ಇಫ್ ಯು ಡೈ ಪುವರ್ ಇಟ್ಸ್ ಯುವರ್ ಮಿಸ್ಟೇಕ್. ಯಾಕಂತ ಹೇಳಿದ್ರೆ ನಿಮ್ಗೆ ಈಗ ಅವಕಾಶ ಸಿಕ್ಕಿದೆ, ಅವಕಾಶವನ್ನು ನೀವು ಸರಿಯಾಗಿ ಯೂಸ್ ಮಾಡದೇ ಇದ್ರೆ ಅದು ನಿಮ್ಮ ಮಿಸ್ಟೇಕ್. ಸೊ ಹಾಗಾಗಿ ಇಂಥ ಒಂದು ಡಿಎಕ್ಸನ್ ಅವಕಾಶ ಸಿಕ್ಕಿದ್ರು ನಂತರನೂ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ವರ್ಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ದಟ್ ಈಸ್, ನೀವು ಯಾರನ್ನು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಬಂಧು ಬಳಗ, ಫ್ರೆಂಡ್ಸು, ದೇವರನ್ನು ಸಹ ನೀವೇನು ಹೇಳಲಿಕ್ಕಿಲ್ಲ. ದಟ್ ಈಸ್ ಯುವರ್ ಮಿಸ್ಟೇಕ್. ಸೊ ಹಾಗಾಗಿ ಇವತ್ತೇ ಯೋಚನೆ ಮಾಡಿ, ಎಲ್ಲಿವರೆಗೆ ಕೈ ಓಡ್ತೀರಿ. ನೀವು ಕೊಡುವವರಾಗ್ಬೇಕು, ತಗೊಳ್ಳೋರಾಗ್ಬಾರ್ದು.
ಇವತ್ತು ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಅವಕಾಶನ ನೀವು ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಬಿಲ್ ಗೇಟ್ಸ್ ಅವ್ರಿಗೆ ಕೋಟ್ ಮಾಡಿದ್ದಾರೆ, ಬಡವನಾಗಿ ಹುಟ್ಟುವುದು ತಪ್ಪಿಲ್ಲ, ಆದ್ರೆ ಬಡವನಾಗಿ ಬದುಕುವುದು, ಬಡವನಾಗಿ ಸಾಯುವುದು ತಪ್ಪು ಅಂತ. ಸೊ ಇವತ್ತು ನೀವು ಅದನ್ನ ಥಿಂಕ್ ಮಾಡ್ಬೇಕು. ಸೊ 75% ಹೆಲ್ತ್ ಪ್ರಾಬ್ಲಮ್ ಕಮ್ಸ್ ಫ್ರಮ್ ಟೆನ್ಷನ್ ಅಂತ. ನೋಡಿ, ಇಲ್ಲಿ ನಿಮ್ಗೆ ಒಂದು ಕೋಟ್ ಗೊತ್ತಾಗ್ತದೆ. ಜನರಿಗೆ 75% ಆರೋಗ್ಯದ ಪ್ರಾಬ್ಲಮ್ ಇದೆಯಲ್ಲ, ಅದು ಟೆನ್ಷನ್ ಇಂದ ಬರ್ತದೆ ಅಂತ. ಟೆನ್ಷನ್ ಎಲ್ಲಿ ಬರ್ತದೆ? ದ ಮೋಸ್ಟ್ ಮನಿ ಪ್ರಾಬ್ಲಮ್. ಮನಿಯಿಂದನೇ ಜನರಿಗೆ ಮ್ಯಾಕ್ಸಿಮಮ್ ಟೆನ್ಷನ್ ಆಗ್ತದೆ ಅಂತ ಉಂಟು. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಂಡಿಯಾ ಸೂಸೈಡ್ ರೇಟ್ಸ್ ಎಕ್ಸೀಡ್ ದ ಗ್ಲೋಬಲ್ ಆವರೇಜ್. ಇದು ನಮ್ಗೆ ದೊಡ್ಡ ಶೇಮ್. ಗ್ಲೋಬಲ್ ಆವರೇಜ್ ಅಲ್ಲಿ ಇಂಡಿಯಾ ಎಕ್ಸೀಡ್ ಸೂಸೈಡ್ ಅಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ಸೂಸೈಡ್ ಡೆತ್ ರೇಟ್ ಪರ್ 1 lakh. ಸೊ 1990 to 2016 ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನೀವು ಈಗ ಇದರಲ್ಲಿ ನೋಡ್ಬೋದು. ಸೊ ಹಾಗಾಗಿ ಇದು ನಾವು ಯಾಕೆ ಆಗ್ತದೆ, ನಾನೀಗ ಕೆಲವೆಲ್ಲ ನಿಮ್ಗೆ ಹೇಳಿದೆ, ಆ ಲೋನು ಈ ಲೋನು, ಜನರಿಗೆ ಟೆನ್ಷನ್ ಆಗ್ಬಿಡ್ತು. ಟೆನ್ಷನ್ ಆದಾಗ ಜನ ಡಿಸಿಷನ್ ಬೇರೆನೆ ತಗೊಂಡ್ಬಿಡ್ತಾರೆ, ಫೇಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಪ್ರಾಬ್ಲಮ್. There are estimated 72.96 million cases of diabetes in adult population in India. 72.96 ಜನರಿಗೆ ಶುಗರ್. ದ ಪ್ರಿವಲೆನ್ಸ್ ಇನ್ ಅರ್ಬನ್ ಏರಿಯಾಸ್. ಇದು ಯಾಕೆ ಬಂತಂತಂದ್ರೆ ಟೆನ್ಷನ್ ಇಂದ ಬಂದಿದೆ. ತುಂಬಾ ಜನರಿಗೆ ಗೊತ್ತಿಲ್ಲ, ಟೆನ್ಷನ್ ಇಂದ ಮನುಷ್ಯರಿಗೆ ಶುಗರ್ ಬರ್ತದೆ. ರೇಂಜಸ್ ಬಿಟ್ವೀನ್ 10.9% and 14.2%, and prevalence in rural India was 3.0 and to 7.8% among population aged 20 years and above, with the much higher prevalence among individual aged over 50 years. So ಅದರಿಂದ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಗೆ ಟೆನ್ಷನ್ ಇಂದ ಈ ಕಾಯಿಲೆ ಬಂತು. ಈ ಕಾಯಿಲೆ ಬಂದ್ರೆ ಏನಾಗ್ತದೆ, ಈ ಕಾಯಿಲೆಯಿಂದ ನಿಮ್ಗೆ ಏನಾಗ್ತದೆ? ಸೊ ಇದರಿಂದ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡಿ. ಡಿಫ್ರೆಂಟ್ ಏಜ್ ಅಲ್ಲಿ ಡಿಫ್ರೆಂಟ್ ನೋಡಿ ಯಾವ ರೇಂಜ್ ಅಲ್ಲಿ ಇದೆ ಅಂತ. The prevalent diabetes 11.8% people aged 50, and according to the government survey, highest prevalence of diabetes was observed in the 70 to 79 years age group of at 13.2%. Male female total ಕೊಟ್ಟಿದ್ದಾರೆ ನಿಮಗೆ. ಸೊ ಇದರಿಂದ ನಾವು ಏನ್ ಹೇಳ್ತಾರೆ, ಒಂದೇ ಒಂದು ರೀಸನ್ ಅಂತ ಹೇಳಿದ್ರೆ ಹಣದ ಪ್ರಾಬ್ಲಮ್ ಇಂದ ಟೆನ್ಷನ್ ಜಾಸ್ತಿ ಆಗ್ತದೆ. ಟೆನ್ಷನ್ ಇಂದ ಮನುಷ್ಯನಿಗೆ ಡಯಾಬಿಟಿಸ್ ಬರ್ತದೆ. ಡಯಾಬಿಟಿಸ್ ಇಂದ ಬೇಕಾದಷ್ಟು ಕಾಂಪ್ಲಿಕೇಶನ್ ಆಗ್ತದೆ. ಸೊ ಬೇಕಾದಷ್ಟು ಕಾಂಪ್ಲಿಕೇಶನ್, ಅದಕ್ಕೂ ಒಂದು ಇದಕ್ಕೂ ಲಿಂಕ್ ಇದೆ ನೋಡಿ. ಇಮಿಡಿಯೇಟ್ cardiac ailment killed more Indians in 2016, 28% than any other non-communicable disease, any other. That a new study published in the September 2018 issue of Health Journal, The Lancet. These are double the number reported in 1990, when heart disease caused 15% of death in India. So ಅದರಿಂದ ನಾವು ಸ್ವಲ್ಪ ಯೋಚನೆ, 15% is too much. 115 ಜನ ಹಾರ್ಟ್ ಅಟ್ಯಾಕ್ ಇಂದ ಹೋಗ್ತಾ ಇದ್ದಾರೆ. ಸೊ ಏನ್ ಕಾರಣ ಅಂತ ಹೇಳಿದ್ರೆ, ಓನ್ಲಿ ಕಾರಣ ನಿಮ್ಗೆ ಟೆನ್ಷನ್, ಸಿಕ್ಕಾಪಟ್ಟೆ ಪ್ರೆಷರ್ ಅಂಡ್ ಟೆನ್ಷನ್. ಸೊ ಓಕೆ, ಏನಾಯ್ತು ಇದ್ರ? ಓಕೆ, ಟೆನ್ಷನ್ ಇದೆ, ಡಯಾಬಿಟಿಸ್ ಬಂತು, ನಾವೇನ್ ಮಾಡ್ತೀವಿ? ನಾವು ಮೆಡಿಸಿನ್ಗೆ ಹೋಗ್ಬಿಡ್ತೀವಿ. ಮೆಡಿಸಿನ್ ತಗೊಂಡಾಗ ಏನಾಗ್ತದೆ? ದ ಕಾಂಪ್ಲಿಕೇಶನ್, ಡಯಾಬಿಟಿಸ್ ಕಾಂಪ್ಲಿಕೇಶನ್ ನೋಡಿದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ, ನಾನು ಆರಾಮಿದೆ ಅಂತ ತಿಳ್ಕೊಳ್ತಾರೆ. ಬಟ್ ಅದು ಬಾಡಿ ಒಳಗೆ ನಿಮ್ಗೆ ಕಾಂಪ್ಲಿಕೇಶನ್ ಆಗ್ತಾನೆ ಇರ್ತದೆ. ಒನ್ಸ್ ನಿಮ್ಗೆ ಬಂತು ಅಂತ ಹೇಳಿದ್ರೆ, ಸೊ ಸ್ಟ್ರೋಕ್, ಒಬ್ಬರಿಗೆ ಸ್ಟ್ರೋಕ್ ಬಂತು, ಡಯಾಬಿಟಿಸ್ ಇದ್ದವರಿಗೆ ಸ್ಟ್ರೋಕ್ ಬಂದ್ಬಿಡಿ ಚಾನ್ಸಸ್ ತುಂಬಾ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೋ ಸೈಡ್ ಎಫೆಕ್ಟ್ಸ್ ಇದೆ. ಸೈಡ್ ಎಫೆಕ್ಟ್ ಇದೆ, ಬ್ರೈನಿಗೆ ಪ್ರಾಬ್ಲಮ್ ಆಗ್ಬೋದು, ಹಾರ್ಟಿಗೆ ಪ್ರಾಬ್ಲಮ್ ಆಗಬಹುದು. ಸೊ ರೆಫ್ರಿಗಲ್ ಆರ್ಟರಿ ಡಿಸೀಸ್, ನಿಮ್ಗೆ ವೆರಿಕೋಸ್ ವೇನ್, ನರ್ವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತದೆ. ಇನ್ನು ನಿಮ್ಗೆ ಡಯಾಬಿಟಿಸ್ ರೆಟಿನ, ಕಣ್ಣಿನ ಪ್ರಾಬ್ಲಮ್ ಆಗ್ತದೆ. ಇನ್ನು ಕೆಲವರಿಗೆ ಕ್ಯಾಟ್ರಾಕ್ಟ್ ಆಗ್ತದೆ, ಕಣ್ಣಲ್ಲಿ ಪೊರೆ ಎಲ್ಲ ಬರುವಂತದ್ದು. ಇನ್ನು ಕೆಲವರಿಗೆ ಗ್ಲೋಕೋಮನು ಆಗ್ಬೋದು, ಇಟ್ಸ್ ನಥಿಂಗ್ ಬಟ್ ಕ್ಯಾನ್ಸರ್. ಸೊ ನೆಕ್ಸ್ಟ್ ಕೆಲವರಿಗೆ ಗ್ಯಾಂಗ್ರೀನ್ ಆಗ್ಬೋದು, ಕಾಲೆಲ್ಲ ನಿಮ್ಗೆ ಗ್ಯಾಂಗ್ರೀನ್ ಆಗಿ ಆಂಪುಟೇಷನ್ ಮಾಡೋ ಪರಿಸ್ಥಿತಿ ಬರ್ಬೋದು. ಅಂಡ್ ನೆಫ್ರೋಪತಿ, ಕಿಡ್ನಿ ಪ್ರಾಬ್ಲಮ್, ಎಷ್ಟು ಜನ ಡಯಾಲಿಸಿಸ್ ಬಂದ್ಬಿಡ್ತಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೊಂದ ಲಿಂಕ್ ಇಂದ ಎಷ್ಟೆಷ್ಟು ಪ್ರಾಬ್ಲಮ್ ನಮ್ಗೆ ಆಗ್ತದಂತೆ. ತುಂಬಾ ಜನಕ್ಕೆ ಇದಕ್ಕೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಅಲ್ಲಿ ಸೀರಿಯಸ್ ಆಗಿ ನೀವು ಅದನ್ನ ಒಂದು ಏನಾದ್ರು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿದ್ರೆ ಈ ಪ್ರಾಬ್ಲಮ್ ನಿಮ್ಗೆ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ಎಡವಿದಿರಿ, ನಿಮ್ಗೆ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ಈಗ ನಿಮ್ಗೆ ಡಿಎಕ್ಸನ್ ಸಿಕ್ಕಿದೆ, ಡಿಎಕ್ಸನ್ ತಿನ್ನಿ, ಡಿಎಕ್ಸನ್ ಬಿಸ್ನೆಸ್ ಮಾಡಿ. ಆವಾಗ ನಿಮ್ಮ ಇದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಎರಡು ಬಿಗ್ ಪ್ರಾಬ್ಲಮ್, ಒಂದು ಡಯಾಬಿಟೀಸ್, ನಾನು ಹೇಳಿದಲ್ಲ, ಒಂದು ಹಾರ್ಟ್ ಪ್ರಾಬ್ಲಮ್, ವೆರಿ ಬಿಗ್ ಪ್ರಾಬ್ಲಮ್. ಸೊ ಇದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ
ಡಯಾಬಿಟಿಸ್ ನಿಮಗೆ ಡಿಎಕ್ಸನ್ ನಿಮಗೆ ಹೆಲ್ಪ್ ಮಾಡ್ತದೆ. ಕೋವಿಡ್ ಇಂದ ಏನಾಯ್ತು, ವಾಟ್ ಈಸ್ ದ ಬೀಂಗ್ ಇಂಪ್ಯಾಕ್ಟೆಡ್ ಮೋಸ್ಟ್? ನಿಮ್ಗೆ ನಾನು ಹೇಳ್ತೀನಿ, IT ಸೆಕ್ಟರ್ ಪ್ರಾಬ್ಲಮ್ ಆಯ್ತು, ಫಿನಾನ್ಸ್ ಸೆಕ್ಟರ್ ಪ್ರಾಬ್ಲಮ್ ಆಯ್ತು, HR ಸೆಕ್ಟರ್ ಅಲ್ಲಿ 12% ಪ್ರಾಬ್ಲಮ್, ಸಪ್ಲೈ ಚೈನ್ ಅಂತೂ ನಿಮಗೆ 16% ಅಲ್ಲಿ ಡ್ರಾಪ್ ಔಟ್ ಆಯ್ತು, ಪ್ರೊಡಕ್ಷನ್ ಅಲ್ಲಿ 27% ಅಂಡ್ ಸೇಲ್ಸ್ 37%. ಇದು ನೋಡಿ ಈ ಸಲ ಲಾಸ್ಟ್ 6 ಮಂತ್ ಅಲ್ಲಿ ಆಗಿರುವ ಪ್ರಾಬ್ಲಮ್. ಸೊ ಹಾಗಾದ್ರೆ ನೋಡಿ, ನಾನು ನಿಮ್ಗೆ ಡಿಎಕ್ಸನ್ ಹೇಳ್ತಾ ಇರೋದು, ಲಾಸ್ಟ್ 6 ಮಂತ್ ಅಲ್ಲಿ ನಮ್ಮ ಸೇಲ್ಸ್ ಜಾಸ್ತಿ ಆಯ್ತು. ಆಲ್ ಸೆಕ್ಟರ್ ಅಲ್ಲಿ ನಿಮ್ಗೆ ಡೌನ್ ಟ್ರೆಂಡ್ ಇದೆ, ಆದ್ರೆ ಡಿಎಕ್ಸನ್ ವೆಲ್ನೆಸ್ ಸೆಂಟರ್ ನಮ್ಮ ನೋಡಿ 30 to 35%. ಸೊ ಈಗ ಹೇಳ್ತಾರೆ 37 ಸೇಲ್ ಡೌನ್ ಹೇಳ್ತಾರೆ ಅವರು, ನಮ್ದು 30 to 35% ಇನ್ಕ್ರೀಸ್ ಆಗಿದೆ. ಸೊ ಇದನ್ನ ನೀವು ತಿಳ್ಕೊಬೇಕು, ಯಾಕೆ ಇದು ಬರ್ತದೆ ಅಂತೇಳಿ. ಯಾಕೆಂದ್ರೆ ಜನರಿಗೆ ನಿಮ್ಗೆ ಅಗತ್ಯ ಟೆನ್ಷನ್ ಆದಾಗ, ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ಪ್ರಾಬ್ಲಮ್ ಆದಾಗ ನಿಮ್ಗೆ ಹೆಲ್ತ್ ಡಿಟ್ಯೂರೇಟ್ ಆಗ್ತದೆ. ಅದಕ್ಕೆ ಡಿಎಕ್ಸನ್ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ, ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತದೆ. ಸೊ ಡೆಫಿನೆಟ್ಲಿ ನಿಮ್ಗೆ ಡಿಎಕ್ಸನ್ ಫ್ಯೂಚರ್ ಅಲ್ಲಿ ತುಂಬಾ ಬ್ರೈಟ್ ಇದೆ. ಅರೌಂಡ್ 12.2 crores ಪೀಪಲ್ ಲಾಸ್ಟ್ ದೇರ್ ಜಾಬ್. ನೋಟ್ ಮಾಡ್ಕೋಬೇಕು ನೀವು ಡಿಎಕ್ಸನ್ ಯಾಕೆ ಮಾಡ್ಬೇಕು ನೋಡಿ. 12.2 ಕೋಟಿ ಜನ lost their job. How COVID-19 will change job prospect and hiring in India. Even ಇಂಡಿಯಾದಲ್ಲಿ ನಿಮ್ಗೆ ಅಷ್ಟು ಜನರಿಗೆ ಪ್ರಾಬ್ಲಮ್ ಆಯ್ತು, ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಯಾಕಂದ್ರೆ ಎಲ್ಲ ಇಂಡಸ್ಟ್ರಿ, ಎಲ್ಲ IT ಸೆಗ್ಮೆಂಟ್ ಎಲ್ಲ ನಿಮ್ಗೆ ಪ್ರಾಬ್ಲಮ್ ಆಗೋಯ್ತಲ್ಲ. ಸೊ ಈಗ ಇವ್ರು ಏನ್ ಮಾಡ್ಬೇಕು? ಇವ್ರಿಗೆಲ್ಲ ನಾನು ಹೇಳುದಿಲ್ಲ, ಆಪರ್ಚುನಿಟಿ. ಯಾಕೆ ಡಿಎಕ್ಷನ್ ಮಾಡ್ಬೇಕು? ಆಪರ್ಚುನಿಟಿ ಬೇಕಾದಷ್ಟು ಇದೆ ಇವತ್ತು. ಸೊ ಆಪರ್ಚುನಿಟಿಗೋಸ್ಕರ ಜನ ನೋಡಿ 12 ಕೋಟಿ ಜನ, ನಿಮ್ಗೆ ಬೇಕಾದ 6 ಜನ ಮಾತ್ರ. ಸೊ ಅವ್ರನ್ನ ರೈಟ್ ಪರ್ಸನ್ ನಾವು ಹುಡುಕಿ ಹೇಳಿದ್ರೆ ಡಿಎಕ್ಸನ್ ಬಿಸ್ನೆಸ್ ಅನ್ನ ನೀವು ಮಾಡ್ಬೋದು. ಮೋರ್ ದನ್ 90,000 ಯಂಗ್ ಅಡಲ್ಟ್ಸ್ ಡೈಡ್ ಬೈ ಸೂಸೈಡ್ ಇನ್ 2019 ಇನ್ ಇಂಡಿಯಾ. NCRB ರಿಪೋರ್ಟ್ ಹೇಳ್ತಾ ಇದೆ. ಸೊ ಜಸ್ಟ್ ಇವರಿಗೆ ಏನಾದ್ರೂ ನೀವು ಡಿಎಕ್ಸನ್ ತಿಳಿಸಿದ್ರೆ, ಏನಾದ್ರೂ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಇದ್ರೆ, ಅಟ್ಲೀಸ್ಟ್ 10%, 9,000 ಜನನಾದ್ರೂ ನಾವು ಉಳಿಸ್ಬೋದಾಗಿತ್ತಲ್ಲ. ದಟ್ ಈಸ್ ವೈ ಯು ಹ್ಯಾವ್ ಟು ಡೂ ಡಿಎಕ್ಸನ್. ಎಷ್ಟೋ ಜನರಿಗೆ ಡಿಎಕ್ಸನ್ ಉಂಟಂತ ಗೊತ್ತಿಲ್ಲ. ನಾವು ಟಿವಿಯಲ್ಲಿ ಅಥವಾ ಹಾಕೋದಿಲ್ಲ, ನೀವೇ ಹೇಳ್ಬೇಕು ಅವರಿಗೆ, ಸ್ಟಾಪ್ ಸೂಸೈಡ್. ಇಫ್ ಯು ಡಿಸೈಡ್ ನೀವು ಒಬ್ಬರನ್ನ ಉಳಿಸ್ಬೋದು, ಅದಕ್ಕೋಸ್ಕರ ನೀವು ಡಿಎಕ್ಸನ್ ಮಾಡ್ಬೇಕು. ನೀವೀಗ ಇಲ್ಲಿ ಸಾಧಾರಣ ನೀವು 73 ಜನ ಇದ್ದಾರೆ. ಎಷ್ಟು ಡಿಸೈಡ್ ಮಾಡಿದ್ರೆ ಎಷ್ಟೋ ಕೇಸಸ್, ಎಷ್ಟೋ ಜನಕ್ಕೆ ಸಾಲ ಮಾಡಿರ್ತಾರೆ, ಅವ್ರು ಹೇಳುದಿಲ್ಲ ಪ್ರಾಬ್ಲಮ್ ಅಲ್ಲಿ. ಎಷ್ಟು ನೀವು ನೋಡಿದ್ರ ಕಾಫಿ ಡೇ ಅವ್ರು ನೋಡಿದ್ರ ನೀವು, ಎಂತ ಒಂದು ಅವ್ರಿದ್ದು. ಸೊ ಎಂತ ಒಂದು ಬಿಸ್ನೆಸ್ ಇತ್ತು ಸೂಸೈಡ್ ಮಾಡಿ. ವೆರಿ ಸಿಂಪಲ್ ಮಾರ್ಕ್, ಗೊತ್ತಾಗುದಿಲ್ಲ ಏನಂತ. ಸೊ ನೀವು ಜನರಿಗೆ ಹೇಳ್ತಾ ಇರ್ಬೇಕು ಹಾಗಾಗಿ ನೀವು ಈ ಬಿಸ್ನೆಸ್ ಅನ್ನ ನೀವು ಮಾಡ್ಬೇಕಾಗ್ತದೆ. ವೈ ಸೂಸೈಡ್? ಓನ್ಲಿ ಸಿಲ್ಲಿ ಥಿಂಗ್ಸ್, ಸಣ್ಣ ಇದಕ್ಕೆ ಜೀವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಜನರಿಗೆ ಬಂದಿದೆ. ಸೊ ಆದ್ರಿಂದ ನೀವು ಇವತ್ತು ಯೋಚನೆ ಮಾಡ್ಬೇಕು, ಇವತ್ತು ನೀವು ಮೈಂಡ್ ಓಪನ್ ಮಾಡ್ಬೇಕು. ಫ್ಯಾಮಿಲಿ ಪ್ರಾಬ್ಲಮ್ ಮೋಸ್ಟ್ ನಿಮ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಫ್ಯಾಮಿಲಿ ಪ್ರಾಬ್ಲಮ್ ಪುಷ್ ಯಂಗ್ ಪೀಪಲ್ ದ ಮೋಸ್ಟ್ ಟು ಕಮಿಟ್ ಸೂಸೈಡ್ ಅಂತ. ಯಾಕೆ ಸೂಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ. ಅವ್ರಿಗೆ ಏನೋ ಒಂದು ಲೆವೆಲ್ ಹೋಗ್ತಾ ಇರ್ತಾರೆ, ಆ ಲೆವೆಲ್ ಅಲ್ಲಿ ಅವ್ರಿಗೆ ಇಮಿಡಿಯೇಟ್ ನಮ್ಗೆ ಪ್ರಾಬ್ಲಮ್ ಬಂದ್ಬಿಡ್ತಾವ್ರಿ. ದೇ ಆರ್ ದ ನಂಬರ್ 1 ಕಾಸ್ ಆಫ್ ಸೂಸೈಡ್ ಫಾರ್ ಇಂಡಿಯನ್ ಬಿಟ್ವೀನ್ ದ ಏಜ್ ಆಫ್ 18 to 45. 18ರಿಂದ 45 ವರ್ಷ ನಡೆಯುತ್ತೆ ಕ್ರೂಷಿಯಲ್ ಪೀರಿಯಡ್. ಈ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ 34% ಜನ ಯಾಕೆ ಆತ್ಮಹತ್ಯೆ ಮಾಡ್ತಂದ್ರೆ 34% ಫ್ಯಾಮಿಲಿ ಪ್ರಾಬ್ಲಮ್. ಅದರ್ ಕಾಸ್ 10 ಕಾಸಸ್ ನಾಟ್ ನೋನ್, ಹೇಳುವುದೇ ಇಲ್ಲ 13%. ಮ್ಯಾರಿಡ್ ರಿಲೇಟೆಡ್ 7%. ಇನ್ಸ್ಟಾಲಿಟಿ ಮೆಂಟಲ್ ಇಲ್ನೆಸ್ 7. ಅದರ್ ಪ್ರಾಬ್ಲಮ್ 7. 6. ಡ್ರಗ್ ಅಬ್ಯೂಸ್ 6. ಲವ್ ಅಫೇರ್ 5. ಸೊ ಟೋಟಲಿ ನಿಮ್ಗೆ ಜಾಸ್ತಿ ನಮ್ಗೆ ಬರೋದು ಬಿಸ್ನೆಸ್ ಓರಿಯೆಂಟಲ್, ಬಿಸ್ನೆಸ್ ಅಲ್ಲಿ ಅಥವಾ ಜಾಬ್ ಅಲ್ಲಿ ಅಥವಾ ಅವ್ರು ಏನು ವೃತ್ತಿಯಲ್ಲಿ ಅವರು ಏನು ಫೇಲ್ ಆಗ್ತಾರೆ, ಅವಾಗ ಮ್ಯಾಕ್ಸಿಮಮ್ ಜನ ಇದಕ್ಕೆ ಹೋಗ್ತಾರೆ. ಅದನ್ನ ಡಿಎಕ್ಸನ್ ಆಪರ್ಚುನಿಟಿ ನಿಮ್ ಕೈಯಲ್ಲಿದೆ, ನೀವು ಮನಸ್ಸು ಮಾಡಿದ್ರೆ ಇವ್ರನ್ನ ನೀವು ಉಳಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆ, ಅದು ಒಂದು ಸೆಗ್ಮೆಂಟ್ ಅಲ್ಲಿ. ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಅನ್ಎಂಪ್ಲಾಯ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಕ್ರೋಸ್ ಟುಗೆದರ್ ಜಾಬ್ ಅನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಜಾಬ್ ಹುಡುಕ್ತಾ ಇದ್ದಾರೆ, ಏನ್ ಮಾಡುದಂತ ಗೊತ್ತಿಲ್ಲ ಅವ್ರಿಗೆ, ಜಾಬ್ ಸಿಗ್ತಾ ಇಲ್ಲ, ಬದುಕ್ಬೇಕು. ಸೊ ಡಿಎಕ್ಸನ್ ಇಂದ ಅವ್ರು ಬದುಕ್ಲಿಕ್ಕೆ ಆಗ್ತದೆ. ನೀವು ಇದನ್ನ ಸ್ಪ್ರೆಡ್ ಮಾಡ್ಬೇಕು ಜನರಿಗೆ. ಇದು ಡಿಎಕ್ಸನ್ ಆಪರ್ಚುನಿಟಿಯನ್ನ ಸ್ಪ್ರೆಡ್ ಮಾಡ್ಬೇಕು. ನೀವು ಬರೀ ಪ್ರಾಡಕ್ಟ್ ಅಂತ ಹೇಳಿದ್ರೆ ಹೆಲ್ಪ್ ಸಿಗ್ಬೋದು, ಆದ್ರೆ ಆಪರ್ಚುನಿಟಿ ಇದೆಯಲ್ಲ, ವರ್ಲ್ಡ್ ವೈಡ್ ಆಪರ್ಚುನಿಟಿ ಇದೆ. ನೀವು ಡಿಎಕ್ಸನ್ ನಮ್ಮ ದೇಶವನ್ನು ಇದರಿಂದ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಅನ್ಎಂಪ್ಲಾಯ್ಡ್ ಪ್ರಾಬ್ಲಮ್ ಅನ್ನ ನಾವು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಡಿಎಕ್ಸನ್ ಆಪರ್ಚುನಿಟಿಯನ್ನ ಕೊಟ್ಟು. ಸೊ ಇದು ಸಾಧ್ಯ ಇದೆ. ಅನ್ಎಂಪ್ಲಾಯ್ಮೆಂಟ್, ಸೂಸೈಡ್ ಅಂಡ್ COVID-19 ಯೂಸಿಂಗ್ ದ ಎವಿಡೆನ್ಸ್ ಟು ಪ್ಲಾನ್ ಫಾರ್
prevention, job loss, suicide, and substances abuse, a watershed movement. Maximum ಹೇಳ್ದಿಲ್ಲ ಕೆಲಸ ಕಳ್ಕೊಂಡ್ರು ಕೂಡ ಇಮಿಡಿಯೇಟ್ ಡಿಸೈಡ್ ಮಾಡಿ ಥ್ಯಾಂಕ್ಸ್ ಟು ದ ವುಮನ್. ಬಟ್ ಏನ್ ಮಾಡ್ತಾರೆ ಪಾಪ, ಏನೋ ಒಂದು ಜಾಬ್ ಮಾಡ್ತಾ ಇರ್ತಾರೆ, ಏನೋ ಒಂದು ವೃತ್ತಿ ಮಾಡ್ತಾ ಇರ್ತಾರೆ, ಆದ್ರೆ ಇದಕ್ಕಿದ್ದಾಗ ಏನ್ ಮಾಡ್ತಾರೆ, ಪ್ರಾಬ್ಲಮ್ ಆಗ್ಬಿಟ್ಟು ನೋ ಜಾಬ್ ನೋ ಮನಿ. ಹೇಗೆ ಈ ಒಮ್ಮ ಅವರ ಮನೆಯನ್ನ ನಿಭಾಯಿಸ್ಬೇಕು? ಸೊ ಜಸ್ಟ್ ಒಂದು ಯೋಚನೆ ಮಾಡೋ ಪರಿಸ್ಥಿತಿ ಅಲ್ಲ. ಇದಕ್ಕೆ ನಿಮ್ಗೆ ಇಂಥ ಒಂದು DXN ಆಪರ್ಚುನಿಟಿ ಇವರಿಗೆ, ಈ ತಾಯಿಗೆ ಹೇಳಿದ್ರೆ ಅವ್ರ ಲೈಫ್ ಅಲ್ಲಿ ಅವರು ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಅವ್ರು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಅವ್ರಿಗಿನ್ನು ಏಜ್ ಇದೆ, ಅವರ ಮಕ್ಕಳನ್ನ ಸರಿ ಮಾಡ್ಕೋಬಹುದು, ಅವರ ಫ್ಯಾಮಿಲಿನ ಸರಿ ಮಾಡ್ಕೋಬಹುದು DXN ಇಂದ. ಸೊ ಆಪರ್ಚುನಿಟಿಯನ್ನ ನೀವು ಹೇಳ್ಬೇಕು. ಅದಕ್ಕೋಸ್ಕರ ನೀವು ಶೋ ದ ಪ್ಲಾನ್. ಜನರಿಗೆ ಆಪರ್ಚುನಿಟಿ, ಅವಕಾಶದ ಬಗ್ಗೆ ಹೇಳಿ. ಜಸ್ಟ್ ಹೇಳಿ ಅವರಿಗೆ 30,000 ಹಾಕಿ ನಿಮ್ಮ ಮನೆಯಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ. ಇಲ್ಲ ದುಡ್ಡಿಲ್ಲ 10,000 ಹಾಕಿ ಬಿಸ್ನೆಸ್ ಮಾಡಿ. ಇಲ್ಲ ದುಡ್ಡಿಲ್ಲ ಬರೀ ನೀವು 3,000 ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಅದು ಇಲ್ಲ ಬರೀ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೇಳಿ, ರಿಟೈಲ್ ಅಲ್ಲಾದ್ರೂ ಲಾಭ ಮಾಡ್ಬೋದು. ಸೊ ಈ ರೀತಿ ಅವಕಾಶವನ್ನು ನೀವು ಹೇಳ್ಬೇಕು. ಬರೀ ನೀವು ಪ್ರಾಡಕ್ಟ್ ಹೇಳಿದ್ರಲ್ಲ, ಅವಕಾಶಗಳನ್ನ ಜನರಿಗೆ ತಿಳಿಸಿ ಬಿಸ್ನೆಸ್ ಅನ್ನ ಮಾಡ್ಬೇಕಾಗ್ತದೆ. ಸ್ಟ್ರೆಸ್ ಅಂಡ್ ಸುಯಿಸೈಡ್. ಪುನಃ ಸ್ಟ್ರೆಸ್ ಬಂದ್ರೆ, ವೈಲ್ ಸುಯಿಸೈಡ್ ಇಸ್ ನಾಟ್ ಎ ಕಾಮನ್ ರೆಸ್ಪಾನ್ಸ್ ಟು ದ ಅನ್ಮ್ಯಾನೇಜಬಲ್ ಡೆಟ್. ಸೊ ಕೊಟ್ಟಿದ್ದಾರೆ ನೋಡಿ, ಅನ್ಮ್ಯಾನೇಜಬಲ್ ಡೆಟ್, ಸಾಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದಿದ್ದಾಗ. ನಮ್ಮ ಉತ್ತರ ಕನ್ನಡದಲ್ಲಿ ಕಿಬ್ಬಗೆಯ ಕೀಲು, ಸಾಲವನ್ನು ಕೇಳಿದವಾಗ ಕಿಬ್ಬಗೆಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸೊ ಇಟ್ ರಿಮೈನ್ಸ್ ಎ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ದಿ US. The potential of suicide increases among the financially distressed individual as debt levels becomes harder to manage. Suicide rate have increased by more than 30% since 1999. According to a recent report by the Center of Disease Control, like Jerome, more than half of the people who die by suicide do not have a history of depression or mental illness. Almost 30% of suicide occurs in response to a crisis within the past 2 weeks, and 16% are responsible to a financial problem. Nodidra, financial problem indane maximum jana depression ಆಗ್ತಾರೆ. So financially problem ಅಂತ suicide ಮಾಡ್ಕೊಳ್ತಾ ಇದ್ದಾರೆ. So I am afraid that you will incur more financial burden when I get married. And she committed suicide. Nodidra, ಲೇಡಿ ಇವರಿಂದಾಗಿ ಲೇಡಿ ಕಮಿಟೆಡ್ ಸುಯಿಸೈಡ್. ಫೈನಾನ್ಷಿಯಲ್ ಬರ್ಡನ್ ಮಾಡಿದ್ ಇವ್ರು. ಸೊ ಅದರಿಂದ ಸೊ ಏನ್ ಮಾಡ್ಲಿಕ್ಕೆ ಪ್ರಾಬ್ಲಮ್. ದಟ್ಸ್ ವಾಟ್ ನಾನು ಹೇಳಿದೆ. ಸೊ ಈ ಆಪರ್ಚುನಿಟಿ ಇದೆ, ನೀವು ಇವತ್ತಿಂದ ನೀವು ಯಾಕೆ ಹೇಳ್ಬೇಕು, ಇದಕ್ಕೆಲ್ಲ ನಾನು ಪಾಯಿಂಟ್ ಔಟ್ ಮಾಡ್ತಾ ಇರೋದು. ಎಷ್ಟೋ ಜನರಿಗೆ ಆಪರ್ಚುನಿಟಿ ಗೊತ್ತಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ 7% in September 2020 from the record high of 29% since the country went to lockdown from March 2020. 29% ಹೋಗಿದೆ ಅಂತ says the report. Center for Monitoring the Indian Economy. The lockdown, the containing the coronavirus outbreak has forced many industries to shut down, thus increasing the unemployment across the country. The unemployment in India stood 6.1% in financial year 2018 mentioned. ಅದು ನೋಡಿ ಈಗ 29% ಹೋಗಿದೆ. ಸೊ ದಟ್ ಒಳ್ಳೆ ಆಪರ್ಚುನಿಟಿ ಇದೆ ನಮಗೆ. ನೀವು ಜನರಿಗೆ ಪ್ರತಿಯೊಬ್ಬರಿಗೂ ನೋಡಿ, ಇಷ್ಟು ಜನ ಇದ್ದಾರೆ, ಜಾಬ್ ಹುಡುಕ್ತಾ ಇದ್ದಾರೆ, ಇವರಿಗೆ ಕೆಲಸ ಇಲ್ಲ, ಇವ್ರು ಒಂದಲ್ಲ ಒಂದು ದಿವಸ ಒಂದು ಪ್ರಾಬ್ಲಮ್ ಅಲ್ಲಿ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಹೋಗೋ ಮೊದಲು ನಿಮ್ಮ ಕೆಲಸ ಇವರಿಗೆ, ಈ ಬಿಸ್ನೆಸ್ ಪ್ಲಾನ್ ಅನ್ನ ಇವರಿಗೆ ತಿಳಿಸ್ಬೇಕು. ನಮ್ಮ DXN ಆಪರ್ಚುನಿಟಿ ಇದನ್ನ ಇವರಿಗೆ ತಿಳಿಸ್ಬೇಕು. ನಿಮ್ ಕೈಲಾಂತೂ ನೀವು ಟ್ರೈ ಮಾಡಿ. ನೀವು ಆಪರ್ಚುನಿಟಿ ಹೇಳ್ತಿದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತದೆ ನಮ್ಮ ಹತ್ರ ಇಂಥ ಒಂದು ಆಪರ್ಚುನಿಟಿ ಇದೆ ಅಂತ. ಆದಷ್ಟು ನೀವು ನಿಮ್ಮ ಕೆಲಸ ಅದನ್ನ ಮಾಡ್ಬೇಕಾಗುತ್ತೆ. 31 million ಅನ್ಎಂಪ್ಲಾಯ್ಮೆಂಟ್. ಸರ್, ಇನ್ನೊಂದು ಮಿನಿಟ್ ಅಲ್ಲಿ ಈ ಸೆಷನ್ ಎಂಡ್ ಆಗುತ್ತೆ. ಎಲ್ರೂ ಸೇಮ್ ಪಾಸ್ವರ್ಡ್ ಹಾಗೂ ಐಡಿ ಅಲ್ಲಿ ರೀಜಾಯ್ನ್ ಆಗ್ಬೇಕು. ಥ್ಯಾಂಕ್ ಯು. Okay, thank you, Varsha. Unemployment is a major social issue in India. As of September 2000, according to the Indian government, India had 31 million jobless. Note ಮಾಡ್ಕೊಳ್ಳಿ, 31 million into 10 ಮಾಡ್ಬೇಕು. ಆವಾಗ ನಿಮ್ಗೆ ಕರೆಕ್ಟ್ ಲಕ್ಷ ಸಿಗ್ತದೆ. ಗೊತ್ತಾಯ್ತಾ ನಿಮ್ಗೆ? 310 ಅಂದ್ರೆ ಅಷ್ಟು ಲಕ್ಷ jobless people. The number are widely disputed. Just imagine, ಇಷ್ಟು ಜನ ಕಾಯ್ತಾ ಇದ್ದಾರೆ ಆಪರ್ಚುನಿಟಿಗೋಸ್ಕರ. ನೀವು ಆಪರ್ಚುನಿಟಿಯನ್ನು ಅವರಿಗೆ ತಿಳಿಸಲೇಬೇಕಾಗಿದೆ. ಸೊ ಹಾಗಾಗಿ ನಾನು ಹೇಳೋದು ನಿಮ್ಗೊಂದು ರಿಪೋರ್ಟ್ ಕೊಡ್ತಾ ಇರೋದು, ಎಷ್ಟು ಜನರಿಗೆ ಈಗ ಅವಕಾಶ ಬೇಕು, ಅವಕಾಶವನ್ನು ಅವ್ರು ಹುಡುಕ್ತಾ ಇದ್ದಾರೆ. ಸೊ ಎಲ್ಲ ನೋಡಿ, ಕೊರೋನಾದಿಂದಾಗಿ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಡೌನ್ ಟ್ರೆಂಡ್. ಸೊ ಅದರಿಂದ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ನೀವು ಈಗ ಯೂಸ್ ಮಾಡ್ಕೋಬೇಕಾಗ್ತದೆ.
study of that ಪುನಃ ನಿಮಗೆ ಅಸೋಸಿಯೇಷನ್ ರಿಪೋರ್ಟ್ ಇಂಡಿಯಾ ವಿಲ್ ಬಿ ದ ಗ್ರೇಟೆಸ್ಟ್ ಇನ್ಕ್ರೀಸ್ ಇನ್ ಪೀಪಲ್ ಡಯಾಗ್ನೋಸ್ ಆದ ಡಯಾಬಿಟಿಸ್ 2030. ಸೊ ಇದರಿಂದಾಗಿ ಯಾಕಂದ್ರೆ ಟೆನ್ಷನ್ ಮನುಷ್ಯ ಸಿಕ್ಕಾಬಿಟ್ಟೆ ಟೆನ್ಷನ್ ನನಗೆ ಆಟೋಮೆಟಿಕ್ ನಿಮ್ಗೆ ಡಯಾಬಿಟಿಸ್ ಬಂದ್ಬಿಡ್ತು. ಸೊ ಮ್ಯಾಕ್ಸಿಮಮ್ ಜನರಿಗೆ ಡಯಾಬಿಟಿಸ್ ಬಾರನೆ ನಿಮ್ಗೆ ಟೆನ್ಷನ್. The high incidence is distributed to a combination of genetic successful plus adaptation of high calorie, low activity lifestyle by India growing middle class. So maximum ಜನರಿಗೆ ಟೆನ್ಷನ್ ಆಗಿ ಶುಗರ್ ಪ್ರಾಬ್ಲಮ್ ಬರ್ತದೆ, ಅದನ್ನ ಕಾಂಪ್ಲಿಕೇಶನ್ ಆಗ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ ಪುನಃ ನಿಮ್ಗೆ ಎಷ್ಟೋ ಜನ ನಮ್ಮ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ವೃತ್ತಿಯಲ್ಲಿ ಏನ್ ಮಾಡ್ತಾರೆ, ಯಾರು ಹಣ ಮಾಡ್ತಾರೆ, ಓನ್ಲಿ ಬ್ರೋಕರ್ಸ್ ವಿಲ್ ಮೇಕ್